ಇನ್ನು ರಾಯಚೂರಿನಲ್ಲಿ ಹೊಸ ವರ್ಷಾಚರಣೆಗೆ ಭರ್ಜರಿ ತಯಾರಿ. ನ್ಯೂ ಇಯರ್ ವೆಲ್ಕಮ್ಗೆ ರೆಡಿಯಾಗಿದೆ. ವೆರೈಟಿ ಕೇಕ್ಗಳು ರಾಯಚೂರಿನಲ್ಲೂ ಕೂಡ ನಾ ಹೇಳಿದಲ್ಲ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ 25ಕ್ಕೂ ಹೆಚ್ಚು ವೆರೈಟಿ ಕೇಕ್ಗಳು ತಯಾರಿಯಾಗಿದೆಯಂತೆ. ಹೊಸ ವರ್ಷಾಚರಣೆಗೆ ಬರ್ತಕ್ಕಂಥ ಜನಕ್ಕೆ ಕೊಡುವಂತಹ ರೀತಿಯಲ್ಲಿ ನಿಮಗೆ ಬೇಕಾದಷ್ಟು ಅದೇ ರೀತಿ ನೋಡಿ, ಆ ಕೇಕ್ಗಳನ್ನು ಡಿಸೈನ್ಗಳನ್ನು ಆರ್ಡ್ರ್ ಕೊಟ್ಟು ಮಾಡಿಸಿರ್ತಾರೆ. ಹೀಗೇ ಬೇಕು, ಈ ಥರನೇ ಬೇಕು, ಹಾರ್ಟ್ ಶೇಪಲ್ಲಿ ಬೇಕು, ಡಾಲ್ ಶೇಪಲ್ಲಿ ಬೇಕು ಅಂತೆಲ್ಲ ಹೇಳಿರ್ತಾರೆ. ಸೊ ಅವ್ರಿಗೂ ಈ ಟೈಮ್ನಲ್ಲಿ ಒಳ್ಳೆ ಬಿಸ್ನೆಸ್ಸೇ. ಈ ಕೇಕ್ ತಯಾರಕರಿಗೆ ಫುಲ್ ಬ್ಯುಸಿ ಇರ್ತಾರೆ. ಕೆಲವರೆಲ್ಲ ತೊಗೊಂಡೋಗಿ ಅವರವ್ರ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಬರ್ತ್ಡೇ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಕ್ಕಂಥದ್ದು ಸಹಜ. ಸೊ ಇದು ರಾಯಚೂರಿನ ಸುದ್ದಿ. ರಾಯಚೂರಿನಲ್ಲೂ ಕೂಡ ಏನು ಕಡಿಮೆ ಇಲ್ಲ ಅಂತ. ವರ್ಷ 2026 ಸ್ವಾಗತ ಮಾಡಲು ಬಿಸಿಲ ನಾಡು ರಾಯಚೂರಿನಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಸಾಕಷ್ಟು ಅರೇಂಜ್ಮೆಂಟ್ಗಳು ಕೂಡ ಆಗಿದೆ. ಅದರ ಜೊತೆಗೆ ಸಾಕಷ್ಟು ಕಡೆ ತರಾವರಿ ಕೇಕ್ಗಳು ಕೂಡ ತಯಾರಾಗಿರುವಂಥದ್ದು. ನಾವೀಗ ಒಂದು ಬೇಕರಿಯಲ್ಲಿ ಇರ್ತಕ್ಕಂಥ ಬಗೆಯ ಕೇಕ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ವೆರೈಟಿ ಕೇಕ್ಗಳು, ಬೇರೆ ಬೇರೆ ಬೆಲೆಯ ಕೇಕ್ಗಳು, ಬೇರೆ ಬೇರೆ ಫ್ಲೇವರ್ನ ಕೇಕ್ಗಳು. ಯಾಕೆಂದರೆ ಹೊಸ ವರ್ಷ ಅಂದರೆ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮ ಆಚರಣೆ ಮಾಡುವಂಥದ್ದು ಸಾಮಾನ್ಯ. ಹೀಗಾಗಿ ರಾಯಚೂರಿನಲ್ಲೂ ಕೂಡ ಏನು ಕೇಕ್ಗಳನ್ನು ಸಾಕಷ್ಟು ವೆರೈಟಿಯಲ್ಲಿ ಮಾಡಿ ಅದರ ಮಾರಾಟಕ್ಕೆ ಸಜ್ಜಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಕೋಲ್ಡ್ ಪೇಸ್ಟ್ ಕೇಕ್ ಇರ್ಬೋದು, ರೆಗ್ಯುಲರ್ ಕೇಕ್ ಇರ್ಬೋದು, ಬ್ಲ್ಯಾಕ್ ಫಾರೆಸ್ಟ್, ವೈಟ್ ಫಾರೆಸ್ಟ್, ಬಟರ್ ಸ್ಕಾಚ್, ಎಗ್ಲೆಸ್ ಕೇಕ್, ಈ ಎಲ್ಲ ನಮೂನಿ ಇನ್ನೂ ಸಾಕಷ್ಟು ಸುಮಾರು 25 ಬಗೆಯ ಕೇಕ್ಗಳನ್ನು ಇದು ಒಂದೇ ಬೇಕರಿಯಲ್ಲಿ ಮಾಡ್ತಿರುವಂಥದ್ದು. ಇನ್ನು ರಾಯಚೂರಿನಲ್ಲಿ ನೋಡಿದಾಗ ಬೇರೆ ಬೇರೆ ಬಗೆಯ ಕೇಕ್ಗಳು ಕೂಡ ನಮಗೆ ಕಾಣಸಿಗುತ್ತೆ. ಇನ್ನು ದುಬಾರಿ ಬೆಲೆ ಇಲ್ಲದೇನೆ ಒಂದು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುವ ಮೂಲಕ ಜನರು ಸಂಭ್ರಮಾಚರಣೆಯನ್ನು ಮಾಡಲಿ, ಹೊಸ ವರ್ಷದ ಆಚರಣೆ ಮಾಡಲಿ ಅಂತ ಈ ಒಂದು ಬೇಕರಿಯ ಮಾಲೀಕರು ವೆರೈಟಿ ಕೇಕ್ಗಳನ್ನು ಮಾಡಿರುವಂಥದ್ದು. ಈಗಾಗಲೇ ಇವರು ಹೇಳ್ತಾ ಇರೋ ಹಾಗೆ ಸುಮಾರು 500 ಕೇಕ್ಗಳ ಒಂದು ಆರ್ಡರ್ ಇದೆ. ಅದೆಲ್ಲವನ್ನು ಕೂಡ ನಾವು ರೆಡಿ ಮಾಡಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ವೆರೈಟಿಯ ಕೇಕ್ಗಳನ್ನು ಮಾರಾಟ ಮಾಡುವ ಮೂಲಕ ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವರು ಕೂಡ ಮೆರುಗನ್ನು ನೀಡ್ತಾ ಇದ್ದಾರೆ. ರಾಯಚೂರಿನ ಬೇರೆ ಬೇರೆ ಭಾಗಗಳಲ್ಲಿ ಏನು ರಾತ್ರಿಯ ವೇಳೆ ಸಂಭ್ರಮಾಚರಣೆಗೆ ಸಾಕಷ್ಟು ಅರೇಂಜ್ಮೆಂಟ್ಗಳು ಕೂಡ ಆಗಿದೆ. ಜೊತೆಗೆ ಮನೆಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿಯೂ ಕೂಡ ಜನ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಕೇಕನ್ನು ಕತ್ತರಿಸುವ ಮೂಲಕ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮಾಡ್ತಾರೆ. ಅಲ್ಲೆಲ್ಲ ಕೂಡ ಕೇಕ್ಗಳದ್ದೇ ಅಬ್ಬರ ಇರುತ್ತೆ. ಹೀಗಾಗಿ ರಾಯಚೂರಿನಲ್ಲಿ ಏನು ವೆರೈಟಿ ಕೇಕ್ಗಳನ್ನ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬೇಕರಿಯಲ್ಲಿ ನಾವು ನೋಡಿದಾಗ ಎಲ್ಲಿ ನೋಡಿದರೂ ಕೂಡ ಕೇಕ್ಗಳೇ ಕಾಣಿಸ್ತಾ ಇದೆ. ಈ ಒಂದು ಬೇಕರಿಯ ಮಾಲೀಕರನ್ನು ನಾವು ಮಾತಾಡ್ಸೋಣ. ಎಷ್ಟು ವೆರೈಟಿಯ ಕೇಕ್ಗಳನ್ನು ಮಾಡಿದ್ದಾರೆ ಮತ್ತು ಏನು ವಿಶೇಷ ಇದೆ ಅನ್ನೋವಂಥದ್ದು. ಏನು ವಿಶೇಷ, ಪ್ರತಿ ವರ್ಷಕ್ಕಿಂತ ಈ ಬಾರಿ ಕೇಕ್ಗಳ ಡಿಮ್ಯಾಂಡ್ ಯಾವ ಥರ ಇದೆ? ಈ ಬೇಕರಿದು ಏನಿದೆ, ಪ್ರತಿ ವರ್ಷ ನಾವು ನ್ಯೂ ಇಯರಿಗೆ ಮತ್ತು ಒಂದು ಕ್ರಿಸ್ಮಸ್ ಹಬ್ಬದ ಡಿಸೆಂಬರ್ ಮಂತಲ್ಲಿ ಸಾಕಷ್ಟು ರೀತಿಯ ನಾವು ಕೇಕ್ಗಳನ್ನು ಮಾಡ್ತಾ ಇರ್ತೀವಿ. ಸಾಕಷ್ಟು ಶಾಲೆಗಳು, ವರ್ಕ್ಶಾಪ್ಗಳು, ಸಾಕಷ್ಟು ಬ್ಯಾಂಕ್ಗಳು, ಇದೇ ರೀತಿ ಸಾಕಷ್ಟು ಕ್ಷೇತ್ರಗಳಿಂದ ನಮಗೆ ಈ ಕೇಕ್ಗಳು ಆರ್ಡರ್ ಬರುತ್ತೆ. ಸುಮಾರು ಒಂದು 500 ಕೇಕ್ಗಳನ್ನು, 450ರಿಂದ ಒಂದು 500 ಕೇಕ್ಗಳನ್ನ ಈಗಾಗಲೇ ನಾವು ಆರ್ಡರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಇನ್ನೂ ಸಾಕಷ್ಟು ಆರ್ಡರ್ಗಳನ್ನ ನಾವು ತೊಗೊಳ್ಳೋರಿದ್ದೀವಿ. ಸರ್, ಇಲ್ಲಿ ಕೇಕ್ನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವೆರೈಟಿಗಳು ಮೊದಲನೇದಾಗಿ ಬ್ಲ್ಯಾಕ್ ಫಾರೆಸ್ಟ್, ಇದು ಭಾಳ ಪ್ರಮುಖವಾದದ್ದು. ಅದೇ ರೀತಿ ವೈಟ್ ಫಾರೆಸ್ಟ್ ಬರುತ್ತೆ, ಬ್ಲ್ಯಾಕ್ ಫಾರೆಸ್ಟ್ ಥರನೇ. ಅದಾದಮೇಲೆ ಮತ್ತೆ ಸ್ಟ್ರಾಬೆರಿ ಬರುತ್ತೆ, ಚಾಕ್ಲೇಟ್ ಬರುತ್ತೆ, ಬ್ಲೂಬೆರಿ ಬರುತ್ತೆ. ಸಾಕಷ್ಟು ಎಗ್ಲೆಸ್ ಕೇಕ್ಗಳು ಸಹ ನಮ್ಮಲ್ಲಿ ಕೇಳಿ ಮಾಡಿಸ್ಕೊಳ್ತಾರೆ ಕಸ್ಟಮರ್ಗಳು. ಮತ್ತು ಯಾವುದೇ ರೀತಿ ಎಲ್ಲ ರೀತಿಯ ಮೆಟೀರಿಯಲ್ಗಳೇನಿದ್ದಾವೆಲ್ಲ ರಾ ಮೆಟೀರಿಯಲ್ಸು ಅವೆಲ್ಲ ಒಳ್ಳೆ ಕ್ವಾಲಿಟಿವು, ಒಳ್ಳೆ ಒಂದು ಇದಿರ್ತ ಗುಣಮಟ್ಟದ್ದು ತೊಗೊಂಡು ಬರ್ತೀವಿ. ಮತ್ತು ಶುಚಿತ್ವನ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ನಮ್ಮದು ಬೇಕರಿ ಬಿಸ್ನೆಸ್ ಇರೋದ್ರಿಂದ ಶುಚಿತ್ವ ಭಾಳ ದೊಡ್ಡ ಮಾತ್ರ ಆಗುತ್ತೆ. ಯಾಕಂದರೆ ರೈಟ್, ಕೇಕ್ ತಯಾರಿಗಳು ಹೇಗಾಗಿದೆ ರಾಯಚೂರಿನಲ್ಲಿ ಅನ್ನೋದ್ರ ಬಗ್ಗೆ ನನ್ನ ಕೊಲ್ಲಿಗೆ ಕೊಟ್ಟಂತಹ ಮಾಹಿತಿ. ಹೀಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೇರೆ ಬೇರೆ ರೀತಿ ತಯಾರಿಗಳು.